ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಮತ್ತೊಮ್ಮೆ ಎಕ್ಸ್ಪೋಸ್ ಮಾಡಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ. ಹೌದು, ಸತ್ಯ ಹೇಳಿದ್ದಾರೆ ಅವರು. 6,000 ಚಿಲ್ಲರೆ ವೋಟರ್ಸ್ನ ಕೈ ಬಿಟ್ಟಿದ್ದಾರೆ. ಅವರು ಕೈ ಬಿಟ್ಟಿರೋರ್ನು ಬಂದು ಮಾಧ್ಯಮ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ. ಅವರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕೈಲಿ ಹೇಳಿಸಿದ್ದಾರೆ. ಅಲ್ಲ, ಈ ತರದ್ದು ಬೇರೆ ಬೇರೆ ಕಡೆ ನಡೆದಿದ್ದಾವ ಅಥವಾ ಏನಾದ್ರು ತನಿಖೆ ಮಾಡ್ತೀರಾ? ಎಲ್ಲ ರಾಜ್ಯ ಸರ್ಕಾರ ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳ್ಳತನ ಇದೆಯಲ್ಲ, ಅದ್ರ ಬಗ್ಗೆ SIT ತನಿಖೆ ಆಗ್ತದೆ. ಬೆಳೆ ಹಾನಿ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ. ಸರ್ವೆ ಆದ ತಕ್ಷಣ ಕೊಡ್ತೀವಿ. ದುಡ್ಡಿಗೆ ತೊಂದರೆ ಇಲ್ಲ. ಮುಂಗಾರು ಹಂಗಾಮಿನಲ್ಲಿ ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ. ಸಾಹೇಬರು ಹಾನಿಯಾಗಿದ್ರೆ ಅದು ಸರ್ವೆ ಮಾಡಿಸ್ತೀವಿ. ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಪರಿಹಾರ ಕೊಡ್ತೀವಿ. ಮಂಗಳವಾರ ಇವ್ರದ್ದು ಮುಗಿತದಂತೆ. ಧಾರವಾಡದ ಈಗಾಗಲೇ ಮುಗಿದಿದೆ. ಗದಗದ್ದು ಕೂಡ ಮುಗಿತಾ ಇದೆ ಮಂಗಳವಾರ. 24ನೇ ತಾರೀಕು ಗುಂಡಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲೇ ಗುಂಡಿ ಗಡ್ಡ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಸಹಿತ ಗುಂಡಿ ಗಡ್ಡ ರಸ್ತೆಗಳು ಹಾಳಾಗಿದ್ದಾವೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗಿದೆ. ಮಳೆ ಈ ಸಾರಿ ಜಾಸ್ತಿ ಆಗಿದೆ, ಹೋದ ವರ್ಷ ಜಾಸ್ತಿ ಆಗಿದೆ. ನಿಮ್ ಗದಗಿನಲ್ಲಿ ಜಾಸ್ತಿ ಮಳೆ ಆಗಿದೆಯಾ? ಇಲ್ಲ. ಮಳೆ ಆಗಿರೋದ್ರಿಂದ ರೋಡ್ಗಳು, ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ, ಗುಂಡಿ ಬಿದ್ದಿದ್ದಾವೆ. ನಿಜ. ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರದು, ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ. ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ, ಸಂಚಾರಕ್ಕೆ ತೊಂದರೆ ಇದೆ, ಅಲ್ಲಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬಿಜೆಪಿಯವರು ಇರುವಾಗ 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಒಂದು ದಿನನೂ ಗುಂಡಿ ಮುಚ್ಚೆ ಕೆಲಸ ಮಾಡ್ತಾರೆ.